ಸ್ಯಾಂಡಲ್ವುಡ್ನ ಹಿರಿಯ ನಟ ಸತ್ಯಜಿತ್ ಅವರು 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಮನೆ ಮಾತಾಗಿರ್ತಕ್ಕಂಥ ಪೋಷಕ ನಟರು ಈಗ ಆಸ್ಪತ್ರೆಯಲ್ಲಿ ಕೊನೆ ದಿನಗಳನ್ನು ಎಣಿಸ್ತಾ ಇರ್ತಕ್ಕಂಥದ್ದು, ಗಂಭೀರ ಪರಿಸ್ಥಿತಿಯಲ್ಲಿರ್ತಕ್ಕಂಥದ್ದು. ಸೊ ಅವರ ಆರೋಗ್ಯ ಸ್ಥಿತಿ ಹೇಗಿದೆ, ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅನ್ನೋಂಥದ್ದನ್ನು ಮಾತಾಡಲಿಕ್ಕೆ ಈಗ ಅವರ ಪುತ್ರ ಆಕಾಶ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಆಕಾಶ್ ಕಳೆದ ಕೆಲವು ದಿನಗಳಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಸೊ ಯಾವತ್ತು ಏನಾಯಿತು, ಹೇಗೆ ಅನ್ನೋವಂಥದ್ದು? ಸರ್, ಇದು ಹೋದ ಶುಕ್ರವಾರ ಫ್ರೈಡೇ ದಿನ 3 ಗಂಟೆಗೆ ಸ್ಟ್ರೋಕ್ ಆಯಿತು. ಸೊ ಡ್ಯಾಡಿಗೆ ಕರ್ಕೊಂಡು ಹೋದ್ವಿ ಹಾಸ್ಪಿಟಲ್ಲು, ಎಮರ್ಜೆನ್ಸಿ ಅಡ್ಮಿಟ್ ಮಾಡಿದ್ವಿ. ಅವರು ಚಾನ್ಸಸ್ ತುಂಬ ಕಡಿಮೆ ಇದೆ ಸರ್. ಯಾಕಂದರೆ ಅವರು ಮೆಂಟಲಿ ತುಂಬಾ ನೊಂದೋಗ್ಬಿಟ್ಟಿದ್ರು ಒಂದು ಮಗಳ ವಿಷಯದಲ್ಲಿ. ಹಿ ವಾಸ್ ಕಂಪ್ಲೀಟ್ಲಿ ಅಪ್ಸೆಟ್ಟು. ತುಂಬಾ ಅವ್ರಿಗೆ ಹೆಲ್ತ್ ಕಂಡೀಷನ್ ಇದಾಗ್ಬಿಟ್ಟಿತ್ತು, ಒಂದು ಮೆಂಟಲ್ ಸಿಚುವೇಶನ್ ಸರಿ ಇರಲಿಲ್ಲ. ಸೊ ಅವರು ಏಜ್ 71 ಈಗ, ಆ ಶಕ್ತಿ ಇಲ್ಲ ತಡ್ಕೊಳ್ಳೋದು. ಹಾಸ್ಪಿಟಲಲ್ಲಿ ನೋ ಡೌಟ್ ಡಾಕ್ಟ್ರೆಲ್ಲ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತವ್ರೆ, ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ನಡೀತಾ ಇದೆ. ಆದರೆ ಅವರಲ್ಲಿ ಆ ಶಕ್ತಿ ಇಲ್ಲ ತಾಡ್ಕೊಳ್ಳೋಕ್ಕೆ. ಒಂದು ಡಯಾಲಿಸಿಸ್ ಆಗಲಿ, ಒಂದು ಯಾವುದೇ ಥರ ಟ್ರೀಟ್ಮೆಂಟ್ ಮಾಡೋಕ್ಕಾಗಲಿ, ಸರ್ಜರಿ ಆಗ್ತಾ ಇಲ್ಲ. ಸೊ ಹಾಗಾಗಿ ಬೇಸಿಕಲಿ ಇವತ್ತು ಸಿಚುವೇಶನ್ ಏನಾಗಿದೆ ಅಂದರೆ, ಸೊ ಡಯಾಲಿಸಿಸ್ ಇವತ್ತು ಇತ್ತು, ಮೊನ್ನೆ ಮಾಡಿದ್ವಿ, ಇವತ್ತು ಇತ್ತು, ಆಗಿಲ್ಲ. ಯಾಕಂದರೆ BP ತುಂಬ ಲೋ ಆಗ್ತಾಯಿದೆ, ಡ್ರಾಪ್ ಆಗ್ತಾಯಿದೆ, ಹಾರ್ಟ್ ECG ಫಾಲ್ ಆಗ್ತಿದೆ ಅಂತ ಇದೇ ರಿಪೋರ್ಟ್ಸ್ ಬಂದಿದ್ದು ನಮಗೆ. ಸೊ ಅವರು ಕಂಡೀಷನ್ಸ್ ತುಂಬಾ ಗಂಭೀರವಾಗಿದೆ ಅಂತ ಕೇಳ್ಪಟ್ಟೆ, ಡಾಕ್ಟರ್ಸ್ ಹೇಳಿದರು. ಆಮೇಲೆ ನಾನು ಹೋಗಿ ನೋಡಿದೆ ICUಯಲ್ಲಿ, ಅವರು ತುಂಬ ಸೀರಿಯಸ್ ಆಗಿದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನನ್ನ ತಂಗಿ, ನಮ್ಮ ತಮ್ಮ ಬೇರೆ ಯಾರೂ ಇಲ್ಲ. ಇವತ್ತು ನಾನು ನಮ್ಮ ತಾಯಿ ಓಡಾಡ್ತಾ ಇದ್ದೀವಿ. ಒಂದು ಮಕ್ಕಳಾಗಿ ಯಾರೂ ಬಂದಿಲ್ಲ, ಒಂದು ಮಗಳಾಗಿ ಇಷ್ಟೆಲ್ಲ ತಂದೆ ಮಾಡಿದ್ರು. ತಂದೆ ಮೇಲೆ ಕೇಸ್ ಹಾಕ್ಕೊಂಡು, ತಂದೆ ಮೇಲೆ ಕೋರ್ಟ್ ಕೇಸ್ ಹಾಕಿ FIR ಮಾಡಿ, ಇಷ್ಟೆಲ್ಲ ಮಾಡಿ, ಅದು ಗೊತ್ತಿಲ್ಲ ಏನು ಸಿಕ್ತು ಇಂಥವ್ರಿಗೆಲ್ಲ, ಇಂಥ ಮಕ್ಕಳಿಗೆ, ಹೆಣ್ಮಕ್ಳಿಗೆ. ತುಂಬ ಹೆಮ್ಮೆ ಇತ್ತು, ಗೌರವ ಇತ್ತು ಡ್ಯಾಡಿಗೆ ಅವಳ ಮೇಲೆ. ಪೈಲಟ್ ಮಾಡಿಸಿದ್ರು, ಒಂದು ರೆಕಗ್ನೈಸೇಷನ್ ಕೊಟ್ಟರು, ಎಲ್ಲ ಮಾಡಿಸೂ ಇವತ್ತೊಂದು ತಂದೆ ಸಾಯೋ ಪರಿಸ್ಥಿತಿಯಲ್ಲಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಂದು ನೋಡೋಕ್ಕಾಗಿಲ್ಲ ಇವ್ರಿಗೆಲ್ಲ. ನಮ್ಮ ತಂದೆ ಅಲ್ಲ ಅಂಥದ್ದಿಲ್ವಲ್ಲ. ದಯವಿಟ್ಟು ನಾನು ಇಷ್ಟೇ ಕೇಳ್ಕೊಳ್ಳೋದು, ಅಟ್ಲೀಸ್ಟು ನಮ್ಮ ಕರ್ನಾಟಕ ಜನತೆ ಅವ್ರ ಜೊತೆ ನಿಂತಿದ್ದಾರೆ. ಸ್ವಂತ ಮಗಳಿಲ್ಲದೆ ಇದ್ದರೆ ಜನತೆ ಇದ್ದಾರೆ, ಕರ್ನಾಟಕ ಅವ್ರ ಫ್ಯಾನ್ಸ್ ಇದ್ದಾರೆ. ಸೊ ದಯವಿಟ್ಟು ನಾನು ಇಷ್ಟೇ ಕೇಳ್ಕೊತೀನಿ ನಿಮಗೆಲ್ಲ, ನಮ್ಮ ಡ್ಯಾಡಿಗೋಸ್ಕರ ಪ್ರಾರ್ಥನೆ ಮಾಡಿ, ಅವ್ರ ಹೆಲ್ತ್ ಸರಿಯಾಗಲಿ, ಅವರು ಈ ಹಾಸ್ಪಿಟಲಿಂದ ಆಚೆ ಬರಲಿ, ಚೆನ್ನಾಗಾಗಿ ಆಚೆ ಬರಲಿ, ನಮ್ಮ ಜೊತೆ ಇನ್ನೊಂದು ಅಷ್ಟು ವರ್ಷಗಳು ನಮ್ಮ ಜೊತೆಗಿರಲಿ. ನನಗೆ ತುಂಬ ಗೌರವ ಇದೆ ನಮ್ಮ ತಂದೆ ಮೇಲೆ. ಅವ್ರು ಏನು ಮಾಡಿದ್ರು ಇವತ್ತು ನಾವು ಅವ್ರ ಹೆಸರೇ ಸಾಕು ನಮಗೆ. ಅಷ್ಟು ಒಂದು ಒಳ್ಳೆ ವ್ಯಕ್ತಿ, ಒಳ್ಳೆ ನಟ, ಒಳ್ಳೆ ಪೋಷಕ ನಟ, ವೆರಿ ವರ್ಸಟೈಲ್ ಆ್ಯಕ್ಟರ್, ಟ್ಯಾಲೆಂಟೆಡ್ ಆ್ಯಕ್ಟರ್. ಸುಮಾರು ಒಂದು 600 ಸಿನಿಮಾ ಮೇಲೆ ಅವರು ಇಂಡಸ್ಟ್ರಿಯಲ್ಲಿ, ಒಂದು 600 ಸಿನಿಮಾ, ಹೆಚ್ಚಿಗಿನ 600 ಸಿನಿಮಾ ಕೊಟ್ಟರು ಇಂಡಸ್ಟ್ರಿಗೆ ಸಿನಿಮಾಗಳು. ಒಂದು 40 ವರ್ಷ ಆಯಿತು ಸರ್ವಿಸಲ್ಲಿ. ಸೊ ದಯವಿಟ್ಟು ಇಂಥ ಒಂದು ಆರ್ಟಿಸ್ಟ್ಗೆ ಅವ್ರಿಗೋಸ್ಕರ ಪ್ರೇ ಮಾಡಿ, ಪ್ರಾರ್ಥನೆ ಮಾಡಿ.